ಎಲ್ಲೋದ್ರು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಮೊದಲೇ ವಿಷಯನ ನಮ್ಮ ಮನೆಯವ್ರಿಗೆ ಮತ್ತೆ ದೇವಸ್ಥಾನದ ಅರ್ಚಕರಿಗೆ ತಿಳಿಸ್ಬೇಕು. ನಮ್ಮ ಹತ್ರ ಅಷ್ಟು ಸಮಯ ಇಲ್ಲ. ಮೊದಲು ಅರ್ಜುನ್ ಅವ್ರು ಎಲ್ಲಿದ್ದಾರೆ ಅಂತ ಹುಡ್ಕೊಂಡೆ ಬನ್ನಿ. ಅರ್ಜುನ್ ಅರ್ಚಕನ್ ಕೈಗೆ ಸಿಕ್ಕರೆ ಏನಾದ್ರೂ ಕುತಂತ್ರ ಮಾಡಿದ್ರು ಮಾಡ್ಬೋದು. ಹೌದೊತ್ತಿಗೆ ಮೊದಲು ನಾವು ಹುಡ್ಕೋಣ. ಸಿಗದೆ ಇದ್ರೆ ಆಮೇಲೆ ಏನ್ ಮಾಡುತ್ತೋ ಯೋಚನೆ ಮಾಡೋಣ. ಸರಿ ಬನ್ನಿ. ಹಾ ಅರ್ಜುನ್ ಅವರೇ, ಅರ್ಜುನ್ ಅವರೇ, ಇನ್ನು ನಾವು ಅರ್ಜುನ ಹುಡುಕ್ತಾ ಸಮಯ ವ್ಯರ್ಥ ಮಾಡೋದ್ರಲ್ಲಿ ಪ್ರಯೋಜನ ಇಲ್ಲ. ಈ ವಿಷಯನ ನಮ್ಮ ಮನೆಯವರಿಗೆ ಅರ್ಚಕರಿಗೆ ತಿಳಿಸ್ಬೇಕು. ಬನ್ನಿ ಹೋಗೋಣ. ಯಾಕೆ, ಏನಾಯ್ತು? ಯಾಕೆ ನಗ್ತಾ ಇದ್ದೀರಾ? ನಿಮ್ಮ ಶತ್ರುಗಳು ನಿಮ್ಮ ಕಣ್ಣು ಮುಂದೆ ಬರೋ ಸಮಯ ಆಯ್ತು. ಆ ದಿನ ನಮ್ಮ ಪೂಜೆಗೆ ಹೋಮಕ್ಕೆ ಅಡ್ಡಿಪಡಿಸಿದ ಆ ಹುಳುಗಳನ್ನ ಗರುಡ ದೇವರು ನಮ್ ಕಡೆನೇ ಕರ್ಕೊಂಡು ಬರ್ತಾ ಇದ್ದಾರೆ. ಹೌದಾ? ಹೌದು. ಆದ್ರೆ ಅವರನ್ನ ದೇವಸ್ಥಾನದ ಮುಂದ್ಗಡೆನೆ ಬಂಧಿಸ್ಬೇಕು. ಬನ್ನಿ ಹೋಗೋಣ. ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅವರೆಲ್ಲೂ ಕಾಣಿಸ್ತಾ ಇಲ್ಲ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಮೃತ, ನೀನ್ ಭಯ ಪಡ್ಬೇಡ. ಅರ್ಜುನ್ ಎಲ್ಲೂ ಹೋಗಿರೋದಿಲ್ಲ, ಸಿಕ್ಕೇ ಸಿಗ್ತಾನೆ. ನೀವ್ ಇಷ್ಟೇ ಸಮಾಧಾನ ಹೇಳಿದ್ರು ನನಗೆ ಸಮಾಧಾನ ಆಗ್ತಿಲ್ಲ. ನೋಡು, ಈ ವಿಷಯನ ನಮ್ಮ ದೇವಸ್ಥಾನದ ಅರ್ಚಕರಿಗೆ ಹೇಳೋಣ. ಅವ್ರು ನಮಗ್ ದಾರಿ ತೋರಿಸ್ತಾರೆ. ಬಾ. ಅರ್ಜುನ್ ಅವನ ಹದ್ದುಗಳು ಹೀಗೆ ಬಂದಿದೆ. ನನಗೂ ಅರ್ಥ ಆಗ್ತಾ ಇಲ್ಲ. ಅರ್ಚಕರ ಕಡೆ ಬಂದ್ರು ಬರಬಹುದು. ಅವ್ರು ಬಂದ್ರೆ ಇದೆಲ್ಲ ಸರಿ ಹೋಗುತ್ತೆ ಅನ್ನಿಸ್ತಿದೆ.
ಮಾತು ತಪ್ಪೋದಿಲ್ಲ ಶತ್ರುಘ್ನ. ನಾನು ಹೇಳಿಲ್ವಾ ಅಮೃತ, ಅರ್ಚಕರು ಬಂದ್ರೆ ಇದಕ್ಕೆ ಪರಿಹಾರ ಸಿಗುತ್ತೆ ಅಂತ? ಸಿಕ್ತು ನೋಡು. ಏನಾಯ್ತು? ಅರ್ಚಕ್ರೆ, ನೀವು ಹೇಳಿದ ಹಾಗೆ ನಾವು ತೋಟದಲ್ಲಿ ಸುತ್ತಾಡ್ತಾ ಇದ್ವಿ. ಇದ್ದಕ್ಕಿದ್ದ ಹಾಗೆ ಗರುಡಗಳು ಬಂದು ಅಮೃತ ಅರ್ಜುನ್ ಮೇಲೆ ಬಿದ್ವು. ನಾನು ಅಮೃತನ ಹಿಡ್ಕೊಂಡೆ. ಆಗ ಗರುಡಗಳು ಅರ್ಜುನ್ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿದ್ವು. ಅರ್ಜುನ್ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದ. ಆಗ ಗರುಡಗಳು ಅರ್ಜುನನ್ನ ಇಲ್ಲಿ ಬಂಧಿಸಿದ್ವು. ನೋಡಿದ್ರ, ನಮ್ಮ ಪೂಜೆ ಅರ್ಧಕ್ಕೆ ನಿಲ್ಲೋದಕ್ಕೆ ಇವರೇ ಕಾರಣ. ಏನ್ ಹೇಳ್ತಾ ಇದ್ದೀರಾ ನೀವು? ಹೀರೋ ಸತ್ಯನೇ ಹೇಳ್ತಾ ಇದ್ದಾರೆ. ಸುಳ್ಳು. ಪೂಜೆ ಹೋಮ ನಿಲ್ಲೋದಕ್ಕೆ ನಾವೇ ಕಾರಣ ಆಗ್ತೀವಿ. ಹೇಗ್ ಕಾರಣ ಆಗ್ತೀರಿ ಅಂತ ಇನ್ನು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ನೀವೆಲ್ಲ ಏನ್ ಮಾತಾಡ್ತಾ ಇದ್ದೀರಾ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಅರ್ಚಕ್ರೆ, ಇವ್ರಿಗೇನೋ ಗೊತ್ತಾಗಲ್ಲ ಅಂತೆ, ತಿಳಿಸಿ ಹೇಳಿ. ನೀವಿಬ್ರು ಅಕ್ಕಪಕ್ಕ ಬಂದು ನಿಂತ್ಕೊಳ್ಳಿ. ಹೇಳಿ ಕೇಳಿ ಗರುಡ ದೇವರ ಅರ್ಚಕ ನನ್ನನ್ನ ಬಂಧಿಸೋದಿಕ್ಕೆ ಏನಾದ್ರೂ ಮಂತ್ರ ಪ್ರಯೋಗನ ಅಥವಾ ಭಸ್ಮ ಪ್ರಯೋಗನ ಮಾಡಿದ್ರೆ ನಾನು ಸಿಕ್ಕಾಕೋತೀನಿ. ನಿನ್ಗೆ ಹೇಳ್ತಾ ಇರೋದು, ಬಂದ್ ನಿಂತ್ಕೋ. ಅರ್ಚಕರೇ, ಇದೇನಿದು ವಿಚಿತ್ರ? ಅರ್ಚನವರು ಯಾಕೆ ಈ ರೀತಿ ನರಳ್ತಾ ಇದ್ದಾರೆ? ಮನುಷ್ಯರ ಮೇಲೆ ಗರುಡ ಭಸ್ಮ ಬಿದ್ರೆ ಹೇಗೆ ಅವರಿಗೆ ಪ್ರಭಾವ ಬೀರುತ್ತೆ? ಯಾಕೀಗಾಗ್ತಿದೆ ಅನ್ನೋದು ಗೊತ್ತೇ ಆಗ್ತಿಲ್ವಲ್ಲ. ಓ, ನನ್ನ ನೆರಳು ಇವ್ರ ಮೇಲೆ ಬೀಳ್ತಾ ಇರೋದ್ರಿಂದ ಇವ್ರ ಮೇಲೆ ಭಸ್ಮದ ಪ್ರಭಾವ ಬೀಳ್ತಾ ಇದ್ಯಾ? ಇವರೆಲ್ಲ ನಾಗಗಳು. ನಮ್ಮ ಗರುಡ ದೇವರ ಶಕ್ತಿ ಕುಂದ್ಲಿ ಅಂತಾನೆ ನಮ್ಮ ದೇವಸ್ಥಾನಕ್ಕೆ ಬಂದು 2 ವರ್ಷದಿಂದ ಪೂಜೆ ಹೋಮ ನಿಲ್ಸೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಸುಳ್ಳು. ನಾವು ನಾಗಗಳಲ್ಲ. ನೀವು ನಾಗಗಳು ಅಲ್ಲ ಅಂದ ಮೇಲೆ ಗರುಡ ದೇವ ಹೇಗೆ ನಿಮ್ಮನ್ನು ಬಂಧಿಸ್ದ? ಮಾತಾಡೋ, ಮಾತಾಡೋ. ಯಾಕೆ? ಕಟು ಸತ್ಯ ಕೇಳಿ ಕಿವಿಗೆ ಸೀಸ ಸುರಿದಂಗಾಯ್ತಾ ಅಥವಾ ನಾಲ್ಗೆ ನಿಂತೋಯ್ತಾ? ಅದೇನೋ ನನಗೆ ಗೊತ್ತಿಲ್ಲ. ಆದ್ರೆ ನೀವು ತಿಳ್ಕೊಂಡಿರೋ ಹಾಗೆ ನಾನು ನಾಗನೂ ಅಲ್ಲ, ಇವ್ರ ನಾಗಿಣಿನೂ ಅಲ್ಲ. ನೀವು ಹೇಳೋದನ್ನ ನಂಬಿ ಮೋಸ ಹೋಗೋದಕ್ಕೆ ಇಲ್ಯಾರೂ ದಡ್ಡ ಶಿಖಾಮಣಿಗಳಿಲ್ಲ. ನೋಡಿ, ನಿಮಗೆ ಮೋಸ ಮಾಡುವ ಉದ್ದೇಶ ನಮಗಿಲ್ಲ. ಅದರಿಂದ ಆಗೋ ಲಾಭನೂ ಏನೂ ಇಲ್ಲ ನಮಗೆ. ನಾನು ನಿಜವಾಗ್ಲೂ ನಾಗಗಳಲ್ಲ. ಹೌದಾ? ನೀವು ನಾಗಗಳು ಅನ್ನೋದನ್ನ ರುಜುವಾತು ಪಡಿಸೋದಕ್ಕೆ ನಾನು ನಿಮ್ಮ ಮೇಲೆ ಇನ್ನೊಂದು ಪ್ರಯೋಗ ಮಾಡ್ತೀನಿ. ಏನೇ ನಮ್ಮ ಅಣ್ಣ ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ನಮ್ ಗರುಡ ವಂಶ ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ಸೌಪಣಿಗ, ಏನ್ ಮಾಡ್ತಾ ಇದೀಯಾ? ಬಾಯಿಂದೆ ನೀನ್ ಸುಮ್ನೆ ಇರಣ್ಣ.
ಇಂಥವ್ರನ್ನ ಹೇಗ್ ವಿಚಾರಿಸ್ಕೋಬೇಕು ಹಾಗೆ ವಿಚಾರಿಸ್ಕೋಬೇಕು. ಸೌಪರ್ಣಿಕಾ, ಇವ್ರ ಬಣ್ಣ ಹೇಗ್ ಬಯಲ್ ಮಾಡ್ಬೇಕು ಅಂತ ನನಗೆ ಗೊತ್ತು. ನೀನ್ ಈ ಕಡೆ ಬಾ. ಅರ್ಚಕ್ರೆ, ಮಂತ್ರಕ್ಕೆ ಮಾವಿನಕಾಯಿ ಇದ್ರಲ್ಲ, ಇಂಥವ್ರು ನಿಮ್ಮ ಈ ಭಸ್ಮಕ್ಕೆಲ್ಲ ಬಗ್ಗಲ್ಲ. ಹೇಳೆ. ಬಾಯ್ ಬಿಡು. ನೋಡಿ, ಆಮೇಲೆ ಕೈ ಮಾಡೋದಲ್ಲ ಇಟ್ಕೋಬೇಡಿ, ಆಗಿರೋದಿಲ್ಲ. ಬಾಯಿ ಹೇಳೆ, ಹೇಳು. ಅಯ್ಯೋ, ಓಡೋದು ಬನ್ನಿಲ್ಲ. ಭವಿಷ್ಯ ಇದು ಊರಿನ ಗಡಿ ಅಂತ ಅನ್ಸುತ್ತೆ. ಇದನ್ನ ದಾಟ್ ಹೋಗ್ಬೇಕು ಅಂದ್ರೆ ನಾನು ಗರುಡ ಭಸ್ಮದ ರೇಖೆನ ದಾಟ್ಲೇಬೇಕು. ಅದು ನನ್ನಿಂದ ಸಾಧ್ಯ ಇಲ್ದಿರೋ ಮಾತು. ಏನ್ ಮಾಡೋದೀಗ? ಹೀಗೆ ಯೋಚಿಸ್ತಾ ನಿಲ್ಲೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಮೊದಲು ನಾನು ಇವರಿಂದ ತಪ್ಪಿಸ್ಕೋಬೇಕು. ನಾನಿವತ್ತು ಇವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸ್ತಾ ಇದೆ. ಪರಮೇಶ್ವರ, ನೀ ನನ್ನನ್ನ ಹೆಜ್ಜೆ ಹೆಜ್ಜೆಗೂ ಕಾಪಾಡಿದ್ಯಾ. ಇವತ್ತು ಸಹ ನನ್ನನ್ನ ಕಾಪಾಡ್ತೀಯ ಅನ್ನೋ ನಂಬಿಕೆಯಲ್ಲಿ ನಾನಿದ್ದೀನಿ. ಯಾಕೆ ಅಂದ್ರೆ ನಂಬಿಕೆನೇ ದೇವ್ರು ಅನ್ನೋದು ನನಗೆ ಗೊತ್ತು. ನನ್ನನ್ನ ಕೈ ಬಿಡ್ಬೇಡ ತಂದೆ. ಕೈಗೆ ಸಿಕ್ಕಿದಂಗೆ ತಪ್ಪಿಸ್ಕೊಂಡ್ಬಿಟ್ಲು. ನಿರಾಶೆ ಆಗ್ಬೇಡಿ, ಅವಳು ನಮ್ಮ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಹೌದಾ? ಅದಾಗಿ ಅಷ್ಟು ಖಂಡಿತವಾಗಿ ಹೇಳ್ತೀರಾ? ಈ ಗರುಡ ಭಸ್ಮವನ್ನು ದಾಟೋ ಶಕ್ತಿ ಯಾವ ನಾಗಗಳಿಗಾಗ್ಲಿ ನಾಗಿನಿಗಾಗ್ಲಿ ಇಲ್ಲ. ನೀವೇನು ಯೋಚನೆ ಮಾಡಬೇಡಿ. ಅವಳನ್ನ ಹೇಗಿಡಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಂದ್ರೆ ನೀವು ಹೇಳುದು ನೋಡಿದ್ರೆ ಅವಳು ಇನ್ನೂ ನಮ್ಮ ಊರಲ್ಲೇ ಇದ್ದಾಳಂತೀರ? ಅವಳು ನಮ್ಮ ಊರಿನ ಗಡಿ ದಾಟಿ ಆಚೆ ಹೋಗಿಲ್ಲ. ಅವಳು ಎಲ್ಲೂ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಬನ್ನಿ. ಅಮೃತವರಲ್ಲಿ ನಾನ್ ಕಳ್ಳ ಪರ್ ನಂಬ ಅಂತ ನಾಟಕ ಆಡ್ತಾ ಇದ್ದೀರಾ? ನೋಡಿ, ನಾನು ಈಗಲೂ ನಿಜಾನೇ ಹೇಳ್ತಾ ಇದ್ದೀನಿ. ನೀವು ತಿಳ್ಕೊಂಡಿರೋ ಹಾಗೆ ನಾನಾಗ್ಲಿ ಅಮೃತ ಅವರಾಗ್ಲಿ ನಾಗಗಳಲ್ಲ. ಯಾವ ಕಳ್ಳನು ತಾನೇ ಕಳ್ಳ ಅಂತ ಎದೆ ಉಪ್ಸಿ ಹೇಳೋದಿಲ್ಲ. ಯಾರು ಕಳ್ಳರು ಯಾರು ಸುಳ್ರು ಅಂತ ನಿಷ್ಠಾವಂತರೇ ಕಂಡಿಡಿಬೇಕು. ಏಯ್, ಹೇಳು, ಎಲ್ಲಿಂದ ಬಂದಿದ್ರೆ ನೀವು? ನಾವ್ ಯಾರು ಎಲ್ಲಿಂದ ಬಂದಿದೀವಿ ಅಂತ ನಿಮಗೂ ಮತ್ತೆ ಸೌಪರ್ಣಿಕ ಅವ್ರಿಗೂ 1000 ಸತಿ ಹೇಳಿದೀವಿ. ಸುಳ್ಳು. ಪದೇ ಪದೇ ಹೇಳಿ ಸುಳ್ಳನ್ನು ಹೇಳಿ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ. ಹೇಳು, ನೀವಿಲ್ಲಿ ಯಾವ ಉದ್ದೇಶ ಇಟ್ಕೊಂಡು ಬಂದಿದ್ದೀರಾ? ನೋಡಿ, ನಮ್ಮ ಮನೆಗೆ ನಾಗಶಾಪ ಇದೆ. ವಿಷ್ಣುಪುರದಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಪೂಜೆ ಹೋಮ ಮಾಡಿಸ್ಕೊಂಡು ಬಂದ್ರೆ ನಮ್ಮ ಮನೆ ಕವ್ದಿರೋ ನಾಗಶಾಪ ನಿವಾರಣೆ ಆಗುತ್ತೆ ಅಂತ ಯಾರೋ ಹೇಳಿದ್ರು. ಅದಕ್ಕೆ ನಾವಿಲ್ಲಿಗೆ ಬಂದಿದ್ದು. ನೀವು ನಂಬಿದ್ರು ನಂಬದೇ ಇದ್ರು ಇದೇ ಸತ್ಯ. ನೀವು ನಮ್ಮ ಗರುಡ ದೇವಸ್ಥಾನ ಅಪವಿತ್ರ ಮಾಡಕ್ ಬಂದಿದ್ದೀರಿ. ನಮ್ಮ ಹೋಮನ ನಿಲ್ಸಕ್ ಬಂದಿದ್ದೀರಿ.
ಇಲ್ಲ ಇಲ್ಲ ಇಲ್ಲ. ಏಯ್! ನಾನು ರೂಪದಲ್ಲಿ ಮಾತ್ರ ಮನುಷ್ಯ, ಗುಣದಲ್ಲಿ ಪಕ್ಕಾ ರಾಕ್ಷಸ. ನನ್ನ ಕ್ರೂರತನದ ರುಚಿ ನೋಡಕ್ ಮುಂಚೆ ಸತ್ಯ ಹೇಳು. ಹಾಳಾಗೋಗ್ಲಿ, ನನ್ನ ಅಮೃತ ಅವರಿಲ್ಲಿ. ಅವಳು ಎಲ್ಲಿರ್ಬೇಕೋ ಅಲ್ಲಿದ್ದಾಳೆ. ಅಮೃತ ಅವ್ರಿಗೇನಾದ್ರೂ ಆದ್ರೆ ನಾನು ನಿಮ್ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ನಮ್ಮನ್ ಬಿಡೋದಿರ್ಲಿ, ಮೊದಲು ನೀನ್ ಇಲ್ಲಿಂದ ಜೀವಂತವಾಗಿ ಹೇಗೆ ಹೋಗ್ತೇನೆ ನೋಡು. ಇವನ್ ಸಹಾಯದಿಂದ ನಾನು ನನ್ನ ಗುರಿನ ಸಾಧಿಸ್ಬೋದು. ಇವರನ್ನ ನಾನು ಇಲ್ಲಿ ಕರ್ಕೊಂಡ್ ಬಂದಿದ್ದು ಒಳ್ಳೇದೇ ಆಯ್ತು. ಅಣ್ಣ, ನನ್ನ ಕ್ಷಮಿಸ್ಬಿಡು. ಯಾಕಮ್ಮ ಕ್ಷಮೆ ಕೇಳುವಂತ ತಪ್ಪು ನೀನೇನ್ ಮಾಡಿದ್ಯಾ? ಅರ್ಜುನ್ ಅಮೃತ ಅವ್ರ ಬಗ್ಗೆ ಹಿಂದೆ ಮುಂದೆ ತಿಳ್ಕೊಳ್ಳದೆ ಅವ್ರನ್ನ ಊರಿಗೆ ಕರ್ಕೊಂಡ್ ಬಂದಿದ್ದು ಅಲ್ಲದೆ ದೇವಸ್ಥಾನಕ್ಕೂ ಕರ್ಕೊಂಡ್ಬಂದು ಪೂಜೆ ಹಾಳಾಗೋದಕ್ಕೂ ಒಂದ್ ರೀತಿಯಲ್ಲಿ ನಾನೇ ಕಾರಣ ಆಗ್ಬಿಟ್ಟೆ. ನೀನ್ ತಪ್ಪು ಮಾಡಿಲ್ಲ ತಂಗಿ, ತಪ್ಪು ಮಾಡಿಲ್ಲ. ನೀನ್ ನಮ್ಗೆ ಉಪಕಾರನೇ ಮಾಡಿದ್ಯಾ. ನಾನು ಉಪಕಾರ ಮಾಡಿದ್ದೀನ? ಹೌದು, ಇವ್ರನ್ನ ಕರ್ಕೊಂಡು ಬಂದಿರೋದು ಉಪಕಾರನೇ. ಇಷ್ಟು ದಿನ ನಮ್ಮ ದೇವಸ್ಥಾನದಲ್ಲಿ ಅಪಶಕುನಗಳಾಗಿ ಹೋಮ ಪೂಜೆ ಯಾಕೆ ನಿಲ್ತಾ ಇತ್ತು ಅಂತ ಗೊತ್ತಿಲ್ಲದೆ ಒದ್ದಾಡ್ತಾ ಇದ್ದೆ. ಅದು ಇವತ್ತು ನಿನ್ನಿಂದ ಪರಿಹಾರ ಆಯಿತು. ನಿನ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ. ಏಯ್, ನಿನ್ನ ಕೊನೆ ಕ್ಷಣಗಳನ್ನ ಎಣಿಸೋಕ್ ಶುರು ಮಾಡು. ನೀವೇ ಹೇಳ್ಕೊಂಡಾಗೆ ನೀವಿಬ್ರು ಗಂಡ ಹೆಂಡತಿ, ಅಮರ ಪ್ರೇಮಿಗಳು. ನಿಮ್ಮನ್ನ ಒಂಟಿಯಾಗಿ ಕೊಂದ್ರೆ ಪಾಪ ಬರುತ್ತೆ. ಅದಕ್ಕೆ ಒಟ್ಟಿಗೆ ಕೊಲ್ತೀನಿ. ಅವಳು ನನ್ನ ಕೈಗೆ ಸಿಗುವವರೆಗೆ ಮಾತ್ರ ನೀನು ಬದುಕಿರೋದು. ಅಯ್ಯೋ, ಎಂಥ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ ನಾನು. ಅರ್ಜುನ್ ಅವರಿಲ್ಲದೆ ನಾನು ಒಂಟಿಯಾಗಿ ಮನೆಗೆ ಹೋಗೋದಕ್ಕೂ ಆಗಲ್ಲ. ಪರಮೇಶ್ವರ, ನಾನೀಗೇನ್ ಮಾಡ್ಲಿ? ನಾವು ಮನೆಗೆ ಹೋಗೋದು ತಡ ಆದ್ರೆ ಆ ತ್ರಿವೇಣಿ ಇಲ್ಲಿಗೆ ಬಂದೇ ಬರ್ತಾಳೆ. ಅವಳು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನಾನು ನನ್ನ ಅರ್ಜುನ್ ಅವರನ್ನ ಕಾಪಾಡ್ಕೋಬೇಕು. ಅಕ್ಕ, ಒಂದು ನಿಮಿಷ ಇಲ್ಲಿ, ದಯವಿಟ್ಟು ಇಲ್ಲಿ ಬನ್ನಿ. ಏನ್ ಹೇಳು? ನೀವು ಅಂದ್ಕೊಂಡಿರೋ ಹಾಗೆ ನಾನು ನಿಮ್ಮ ದೇವಸ್ಥಾನದಲ್ಲಿ ನಡೀತಿರೋ ಪೂಜೆನ ಹಾಳು ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಬಂದವನಲ್ಲ. ಮೊದಲು ನನ್ನನ್ನು ಇಲ್ಲಿಗೆ ಯಾಕೆ ಕರೆದೆ ಅದನ್ನ ಹೇಳು. ನನಗೆ ನಿಮ್ಮಿಂದ ಒಂದು ಉಪಕಾರ ಆಗಬೇಕು.